ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ಸಿ ಎಂ ಆಗುವಂತಹ ಅವಕಾಶ ಇದ್ದರೂ ಕೂಡ ಸಿ ಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಇಲ್ಲಿನ ರಾಜ್ಯಪಾಲರು ಸರಿಯಾಗಿ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅನ್ನುವಂಥ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ಇಲ್ಲ ಸಲ್ಲದ ರಾಜಕೀಯಗಳು ಕೂಡ ನಡೀತಾ ಇದ್ದಾವೆ ತಮಿಳುನಾಡಿನಲ್ಲಿ ಅನ್ನೋದನ್ನು ಗಮನಿಸಬೇಕು. ತಮಿಳುನಾಡಿನಲ್ಲಿ ವಿಜಯ್ ಅವರು ಸಿ ಎಂ ಆಗ್ತಾರಾ ಆಗಲ್ವಾ ಅನ್ನೋದು ಒಂದು ಭಾಗವಾದರೆ, ಸಿ ಎಂ ಆಗದೇ ಇದ್ದರೆ ಮತ್ತಷ್ಟು ಸಮಸ್ಯೆಗಳು, ರಾಜಕೀಯ ಸಂಚಲನಗಳು ತಮಿಳುನಾಡಿನಲ್ಲಿ ನಡೆಯೋದಂತೂ 100% ಸತ್ಯ. ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ಸಿ ಎಂ ಆಗಲಿರುವಂತಹ ವಿಜಯ್ ಮತ್ತು ಅವರ ಸ್ನೇಹಿತೆ ಆಗಿರುವಂಥ ತ್ರಿಷಾ ಅವರ ಆಸ್ತಿಯ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ, ಭಾರಿ ಸರ್ಚ್ಗಳು ಕೂಡ ಆಗ್ತಿದ್ದಾವೆ. ತಮಿಳುನಾಡಿನ ಸಿ ಎಂ ಆಗಲಿರುವಂತಹ ವಿಜಯ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು, ತ್ರಿಷಾ ಅವರ ಬಳಿ ಇರುವಂಥ ಆಸ್ತಿಯ ಮೌಲ್ಯ ಎಷ್ಟು, ವಿಜಯ್ ಅವರ ಪತ್ನಿ ಸಂಗೀತ ಅವರು ಇದ್ದಾರಲ್ಲ, ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅವರು ಅಧಿಕೃತವಾಗಿ ಪತ್ನಿನೇ, ಡಿವೋರ್ಸ್ ಆಗಲಿಲ್ಲ, ಹಾಗಾಗಿ ಅವರ ಬಳಿ ಇರುವಂಥ ಆಸ್ತಿ ಎಷ್ಟು, ಹೀಗೆ ಭಾರಿ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲ ಸಂಗತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒನ್ ಬೈ ಒನ್. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ತಮಿಳುನಾಡಿನ ರಾಜಕೀಯ ಎಷ್ಟು ವಿಶೇಷನೋ ಅಲ್ಲಿನ ಒಂದೊಂದು ಘಟನೆಗಳು ಕೂಡ ಅಷ್ಟೇ ವಿಶೇಷ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಈ ಸಿ ಎಂ ರೇಸ್ನ ಬಗ್ಗೆ ಆಗ್ತಿರುವಂಥ ಚರ್ಚೆಗಳು ಅದು ಇದು ಎಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಅದ್ರ ಬಗ್ಗೆ ಪುನಃ ಹೇಳಿ ಏನೋ ಅವಶ್ಯಕತೆ ಇಲ್ಲ. ಆದರೆ ಈಗ ಈ ವಿಜಯ್ ಮತ್ತು ಅವರ ಸ್ನೇಹಿತೆ ತ್ರಿಷಾ ಜೊತೆಗೆ ಅವರ ಪತ್ನಿ ಸಂಗೀತ ಇವರ ಆಸ್ತಿಯ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಆಸ್ತಿಪಾಸ್ತಿಗಳನ್ನು ಇವರು ಸಂಪಾದನೆ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ಮೂಗಿನ ಮೇಲೆ ಬೆರಳನ್ನು ಇಟ್ಕೊಂಡು ನೋಡುವಂತಹ ಪರಿಸ್ಥಿತಿ ಇವತ್ತಿಗೆ ಇದೆ. ದಳಪತಿ ವಿಜಯ್ ಅವ್ರಿಗಿಂತನೂ ಕೂಡ ಅವರ ಸಂಗೀತ ಬಳಿ ಹೆಚ್ಚು, ಅವರ ಪತ್ನಿ ಸಂಗೀತ ಬಳಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಆಗಾಗ ಚರ್ಚೆ ಆಗ್ತಾನೆ ಇರ್ತದೆ. ಈಗಲೂ ಕೂಡ ಆ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ವಿಜಯ್ ಅವರ ಆಸ್ತಿ ಅಂತಲೂ ಕೂಡ ಅವರ ಪತ್ನಿಯ ಆಸ್ತಿನೇ ಹೆಚ್ಚಾಗಿದೆ ಅನ್ನುವಂಥದ್ದು. ಇಲ್ಲಿ ವಿಜಯ್ ಅವರ ಪತ್ನಿ ಸಂಗೀತ ಅವರಿದ್ದಾರಲ್ಲ, ಇವರು ಶ್ರೀಲಂಕಾ ಮೂಲದವರಾದರೂ ಕೂಡ ಲಂಡನ್ನಲ್ಲಿ ಇದ್ದರು. ಶ್ರೀಲಂಕಾದ ತಮಿಳು ಕೈಗಾರಿಕೋದ್ಯಮಿ ಸ್ವರ್ಣಲಿಂಗಂ ಅವರ ಪುತ್ರಿಯಾಗಿರುವಂತಹ ಸಂಗೀತ ಅವರು ತಮ್ಮ ಕುಟುಂಬದ ಬೃಹತ್ ವ್ಯವಹಾರ ಸಾಮ್ರಾಜ್ಯದಿಂದ ಸುಮಾರೊಂದು 400 ಕೋಟಿ ರೂಪಾಯಿಗೂ ಹೆಚ್ಚು ಅಧಿಕ ಮೊತ್ತದ ಆಸ್ತಿಯನ್ನು ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇವರ ಫ್ಯಾಮಿಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಲಂಡನ್ನಲ್ಲಿ ಪ್ರಬಲವಾದಂಥ ವ್ಯಾಪಾರ ಸಂಬಂಧವನ್ನು ಹೊಂದಿದೆ. UK ಹಾಗೂ ಜಾಗತಿಕ ಮಾರುಕಟ್ಟೆಗಳಲ್ಲಿ ಇವರ ಹೂಡಿಕೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಸಂಗೀತ ಅವರು ಈ ವಿಜಯ್ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದು 1996ರಲ್ಲಿ ಪೂವೆ ಉನಕ್ಕಾಗ ಚಿತ್ರವನ್ನು ನೋಡಿ ದಳಪತಿಯವರ ಅಭಿನಯವನ್ನು ಮೆಚ್ಚಿ ಅಭಿಮಾನಿಯಾಗಿ ಬಂದಂತೆ ಈಕೆ ನಂತರ ಪತ್ನಿಯಾದರು. ಜೊತೆಗೆ ಇವತ್ತಿಗೆ ಇವರಿಬ್ಬರು ಕೂಡ ಡಿವೋರ್ಸ್ ಅನ್ನುವಂಥ ಹಂತದಲ್ಲಿ ಇದ್ದಾರೆ. ಈಗ ಪ್ರತ್ಯೇಕವಾಗಿ ವಾಸಿಸ್ತಿದ್ದಾರೆ. ಬಟ್ ಅದೇನೇ ಇದ್ದರೂ ಕೂಡ ಈಗ ಇವರು ಸಲ್ಲಿಸಿರುವಂತಹ ಆಸ್ತಿ ವಿವರಗಳು ಮತ್ತು ಇವರ ಬಳಿ ಇರುವಂಥ ಆಸ್ತಿಯ ಲೆಕ್ಕಾಚಾರದ ಪ್ರಕಾರ ಸುಮಾರೊಂದು 400 ಕೋಟಿಗೂ ಹೆಚ್ಚು ಆಸ್ತಿ ಇವರ ಬಳಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತದೆ. ಇನ್ನು ವಿಜಯ್ ಅವರು ಸಲ್ಲಿಸಿರುವಂಥ ಚುನಾವಣಾ ಅಫಿಡವಿಟ್ನಲ್ಲಿ ಸಂಗೀತ ಅವರ ಹೆಸರಿನಲ್ಲಿ ಸ್ವತ್ತುಗಳ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದರು. ಅದರಂತೆ 1 ಲಕ್ಷ ರೂಪಾಯಿ ನಗದು ಹಾಗೂ ಬ್ಯಾಂಕ್ ಖಾತೆಯಲ್ಲಿ ಸುಮಾರೊಂದು 10.47 ಕೋಟಿಗೂ ಅಧಿಕ ಹಣ ಇದೆ, 3132 ಗ್ರಾಂ ಚಿನ್ನ ಇದೆ, ಹಾಗೆಯೇ 2 kg ಬೆಳ್ಳಿ ಮತ್ತು 1 ಕೋಟಿ ಮೌಲ್ಯದ 135 ಕ್ಯಾರೆಟ್ ವಜ್ರಗಳನ್ನು ಹೊಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸ್ವತಃ ವಿಜಯ್ ಅವರೇ ಪತ್ನಿ ಸಂಗೀತ ಅವರಿಗೆ 12.6 ಕೋಟಿ ಸಾಲವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ಅಫಿಡವಿಟ್ನಲ್ಲಿ ಕೊಟ್ಟಿದ್ದಾರೆ. ಸುಮಾರು ಈ ಎಲ್ಲ ಮೌಲ್ಯಗಳನ್ನು ಲೆಕ್ಕ ಹಾಕಿದರೆ 15ರಿಂದ 16 ಕೋಟಿ ಅಂತೇಳಿ ತೋರಿಸಲಾಗಿದೆ. ಆದರೆ ಹೊರಗಿನ ಅಂದಾಜುಗಳ ಮತ್ತು ವಿವಿಧ ವರದಿಗಳ ಆಧಾರದ ಮೇಲೆ ನೋಡೋದಾದರೆ ಇವರ ಆಸ್ತಿ 400 ಕೋಟಿಗೂ ಅಧಿಕ ಅಂತೇಳಿ ಹೇಳ್ತಾರೆ. ಯಾರು? ಸಂಗೀತ ಅವರ ಆಸ್ತಿನೇ 400 ಕೋಟಿಗೂ ಅಧಿಕ ಅಂಥೇಳಿ. ಹಾಗಾದರೆ ಈಗ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ವಿಜಯ್ ಅವರ ಆಸ್ತಿ ಎಷ್ಟಿದೆ ಅಂಥೇಳಿ. ಹೌದು, ವಿಜಯ್ ಅವರ ಆಸ್ತಿಯ ಬಗ್ಗೆ ನೀವೇನಾದರೂ ಕೇಳಿದ್ರೆ ಕಳೆದು ಹೋಗ್ಬಿಡ್ತೀರಾ. ಈ ವಿಜಯ್ ಅವರ ಆಸ್ತಿ ಒಟ್ಟು ಮೌಲ್ಯ 624 ಕೋಟಿ ರೂಪಾಯಿ. 624? ಹೌದು ರೀ, ವಿಜಯ್ ಅವರ ಒಟ್ಟು ಆಸ್ತಿಯ ಮೌಲ್ಯ 624 ರೂಪಾಯಿ ಅಂಥೇಳಿ ಅವರು ಚುನಾವಣಾ ಅಫಿಡವಿಟ್ನಲ್ಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ನಲ್ಲಿ ಮತ್ತು ಠೇವಣಿಗಳಲ್ಲಿ ಸುಮಾರೊಂದು 404 ಕೋಟಿ ರೂಪಾಯಿಗಳನ್ನು ಅವರು ಹೊಂದಿದ್ದಾರೆ. ಇನ್ನು ಚರ ಆಸ್ತಿ ಒಟ್ಟು 220 ಕೋಟಿ ರೂಪಾಯಿ ಇದೆಯಂತೆ.
ಈ ಸ್ಥಿರ ಆಸ್ತಿಗಳು ಚರ ಆಸ್ತಿಗಳು ಎರಡನ್ನೂ ಕೂಡ ಸೇರಿಸಿದ್ರೆ ಸುಮಾರೊಂದು 624 ಕೋಟಿ ರೂಪಾಯಿಗಳಾಗ್ತದೆ. ಸುಮಾರೊಂದು 404 ಕೋಟಿ ರೂಪಾಯಿ ಚರ ಆಸ್ತಿ ಆದರೆ 220 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಇನ್ನು ಇವರು ಸಾಲಿಗ್ರಾಮದಲ್ಲಿರುವಂಥ ಭಾರತೀಯ ಸಾಗರೋತ್ತರ ಬ್ಯಾಂಕ್ನಲ್ಲಿ ಒಂದೇ ಖಾತೆಯಲ್ಲಿ ಸುಮಾರೊಂದು 213 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಬ್ಯಾಲೆನ್ಸನ್ನು ಹೊಂದಿದ್ದಾರೆ. 2024-25ನೇ ಹಣಕಾಸು ವರ್ಷದಲ್ಲಿ ಒಟ್ಟು 184 ಕೋಟಿ ರೂಪಾಯಿ ಆದಾಯವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 4 ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿಯನ್ನು ಹೊಂದಿರುವಂತಹ ವಿಜಯ್ ಒಟ್ಟು 100 ಕೋಟಿಯನ್ನು ಹೊಂದಿದ್ದಾರೆ. ಇವುಗಳಲ್ಲಿ ಆಕ್ಸಿಸ್ ಬ್ಯಾಂಕ್ನಲ್ಲಿ 40 ಕೋಟಿ ರೂಪಾಯಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 25 ಕೋಟಿ ರೂಪಾಯಿ, HDFC ಬ್ಯಾಂಕ್ನಲ್ಲಿ 20 ಕೋಟಿ ರೂಪಾಯಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 15 ಕೋಟಿ ರೂಪಾಯಿ. ನಾವೆಲ್ಲದೂ ಕೂಡ 150, ಹೆಚ್ಚಿಗೆ ಅಂದರೆ 15,000 ಅಂತೇಳಿ ಅಂದ್ಕೊಂಡ್ರೆ ಇಲ್ಲಿ 15 ಕೋಟಿ 20 ಕೋಟಿ ಕೋಟಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು ಜಯನಗರದ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸುಮಾರೊಂದು 19.69 ಲಕ್ಷ ರೂಪಾಯಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 9,600 ಋಣ, ಜೊತೆಗೆ ಸನ್ ಪೇಪರ್ ಮಿಲ್ಸ್ ಲಿಮಿಟೆಡ್ನ 25 ಋಣ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಷೇರು ಮಾರುಕಟ್ಟೆಯ ಮೌಲ್ಯ ಸುಮಾರೊಂದು 20 ಲಕ್ಷ ರೂಪಾಯಿಗಿಂತಲೂ ಕೂಡ ಹೆಚ್ಚಿದೆ ಅನ್ನುವಂಥದ್ದು. ಸರಿಸುಮಾರು 220 ಕೋಟಿ ಈ ರೀತಿ ಸ್ಥಿರ ಆಸ್ತಿಗಳನ್ನು ಕೂಡ ಹೊಂದಿದ್ದಾರೆ. ವಸತಿ, ವಾಣಿಜ್ಯ ಮತ್ತು ಕೃಷಿ ಆಸ್ತಿಗಳನ್ನೂ ಕೂಡ ವಿಜಯ್ ಹೊಂದಿದ್ದಾರೆ. ಇವರ ಆದಾಯದ ಮೂಲ ಮುಖ್ಯವಾಗಿ ಸ್ವಉದ್ಯೋಗ, ಬಡ್ಡಿ, ಆಸ್ತಿ ಇವುಗಳ ಬಾಡಿಗೆಯಿಂದನೇ ಬರ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇಷ್ಟೇ ಅಲ್ಲ ರೀ, ವಿಜಯ್ ಅವ್ರ ಬಳಿ ಒಳ್ಳೊಳ್ಳೆ ವೆಹಿಕಲ್ಗಳು ಕೂಡ ಇದ್ದಾವೆ. 2024ರ ಟೊಯೋಟೋ ಲೆಕ್ಸಸ್ 350 ಇದೆ. 2024ರ ಮಾಡೆಲ್ನ BMW i7 ಇದೆ. ಇದೇ 2024ರ ಮಾಡೆಲ್ನ ಟೊಯೋಟೋ ವೆಲ್ಫೇರ್ ಇದೆ. 2020ರ BMW ಇದೆ, BMW 530. ಇನ್ನು 2024ರ ಮಾರುತಿ ಸ್ವಿಫ್ಟು ಮತ್ತು 2025ರ TVS ಎಕ್ಸೆಲ್ ಸೂಪರ್ ಬೈಕ್ ಇದೆ. ಇದೆರಡು ಏನಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಫಸ್ಟ್ ವೆಹಿಕಲ್ ಇರಬೇಕು, ಅದಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ ಅನಿಸ್ತದೆ. ಒಟ್ಟು 1.2 ಕೋಟಿ ಮೌಲ್ಯದ 883 ಗ್ರಾಮ್ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಇವರು ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಇವರ ಪತ್ನಿ ಸಂಗೀತ ಬಳಿ ಇದ್ದಂತಹ ಆಸ್ತಿಗೆ ಕಂಪೇರ್ ಮಾಡಿದ್ರೆ ಇವರ ಬಳಿ ಆಸ್ತಿ ಹೆಚ್ಚಿದೆ, ಬಟ್ಟು ಒಡವೆ ಒಡೆಯುರೆಗಳು ಕಡಿಮೆ ಇದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇಲ್ಲಿ ಅವರ ಸಂಗೀತ ಘೋಷಣೆ ಮಾಡ್ಕೊಂಡಿರುವಂಥ ಆಸ್ತಿಗಿಂತನೂ ವಿಜಯ್ ಅವರು ಜಾಸ್ತಿ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ, ಡೌಟ್ ಇಲ್ಲ. ಆದರೆ ಇಲ್ಲಿ ಘೋಷಣೆ ಮಾಡ್ಕೊಂಡಿದ್ದರಿಂದ 2 ಪಟ್ಟು ಆಸ್ತಿ ವಿಜಯ್ ಬಳಿ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅಧಿಕೃತವಾಗಿ 624 ಕೋಟಿ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿದ್ರೂ ಕೂಡ ಇದರ 2 ಪಟ್ಟು ಆಸ್ತಿ ಇದೆ ಅವರದ್ದು ಅನ್ನೋದನ್ನು ಕೂಡ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಅದು ಹಾಗೆ ಇರ್ತದೆ ರೀ, ಎಲ್ಲವನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ಕೊಳ್ಳೋದಿಲ್ಲ. ಅನಧಿಕೃತವಾದಂಥ ಆಸ್ತಿಗಳು ಇರ್ತವೆ, ಅದು ಕೂಡ ವಿಜಯ್ ಬಳಿ ಇದೆ ಅಂತೇಳಿ. ಹಾಗಾಗಿ ವಿಜಯ್ CM ಆದರೂ ಕೂಡ ಏನು ಇನ್ನಷ್ಟು ಆಸ್ತಿ ದುಪ್ಪಟ್ಟಾಗ್ತದೆ ಹೊರತು ಕಳೆದುಕೊಳ್ಳೋದಂಥದ್ದು ಏನೂ ಇಲ್ಲ ಅನ್ನುವಂಥದ್ದು. ಆಮೇಲೆ ಎಲ್ಲವನ್ನೂ ಕೂಡ ಸೆಟ್ಲ್ ಮಾಡಿಕೊಂಡು ವಿಜಯ್ ಈಗ ರಾಜಕೀಯಕ್ಕೆ ಬಂದಿರೋದು. ಬೇರೆಯವ್ರ ಥರ ಸ್ಟಾರ್ಟಿಂಗ್ನಲ್ಲೇ ಈ ಸ್ಟ್ರಗಲ್ ಮಾಡಿಕೊಂಡು ಈ ರಾಜಕೀಯಕ್ಕೆ ಬಂದಂಥವ್ರಲ್ಲ, ಎಲ್ಲವನ್ನು ಕೂಡ ಸೆಟ್ಲ್ ಮಾಡಿಕೊಂಡು ಈಗ ಸಿನಿಮಾ ರಂಗದಲ್ಲೂ ಕೂಡ ಎಲ್ಲವನ್ನು ಕೂಡ ಎಂಜಾಯ್ ಮಾಡಿ ಒಂದು ಪೀಕಿಗೆ ಹೋದ ಬಳಿಕ ಈಗ ಬಂದಿದ್ದಾರೆ ಇಲ್ಲಿಗೆ ರಾಜಕೀಯಕ್ಕೆ. ಇನ್ನು ಇವರ ಸ್ನೇಹಿತೆ ಈ ತ್ರಿಷಾ ಅವರ ಬಗ್ಗೆನೂ ಕೂಡ, ತ್ರಿಷಾ ಅವರ ಆಸ್ತಿ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ಆಗ್ತಿದ್ದಾವೆ. 1999ರಿಂದ ಚಲನಚಿತ್ರ ಉದ್ಯಮದಲ್ಲಿರುವಂತಹ ತ್ರಿಷಾ ಆಸ್ತಿಗಳ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಮಾರ್ಟಾಗಿ ಯೋಚಿಸ್ತಾರೆ. ಪ್ರಸ್ತುತ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರೊಂದು 85 ಕೋಟಿ ಅಂತೇಳಿ ಅಂದಾಜು ಮಾಡ್ತಾರೆ. ಸಿನಿಮಾಗಳಲ್ಲಿ ಮಾತ್ರವಲ್ಲ, ಸ್ಮಾರ್ಟ್ ಹೂಡಿಕೆಯಲ್ಲೂ ಕೂಡ ಇವರು ಶ್ರೀಮಂತರಾಗಿ ಮಾಡ್ಕೊಂಡು ಹೋಗಿದ್ದಾರೆ. ತಮ್ಮ ಈ ಆಸ್ತಿಯ ಮೌಲ್ಯವನ್ನು ಡಬಲ್ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಗೆ ಆದಾಯ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ತ್ರಿಷಾ ಅವರ ಪ್ರಮುಖ ಆದಾಯ ಚಲನಚಿತ್ರ, ವಿಶೇಷವಾಗಿ ಬ್ಲಾಕ್ ಬಸ್ಟರ್ ಪೊನ್ನಿಯಿನ್ ಸೆಲ್ವನ್ ನಂತರ ಇವರು ತಮ್ಮ ಆದಾಯದ ಅಥವಾ ಸಂಭಾವನೆಯ ಮೊತ್ತವನ್ನು ಹೆಚ್ಚಿಸಿಕೊಂಡು ಹೋಗಿದ್ದಾರೆ. ಉದ್ಯಮದ ಮೂಲಗಳ ಪ್ರಕಾರ ತ್ರಿಷಾ ಅವರು ಪ್ರಸ್ತುತ ಪ್ರತಿ ಚಿತ್ರಕ್ಕೆ ಸುಮಾರೊಂದು 5 ಕೋಟಿಗೂ ಹೆಚ್ಚು ಸಂಭಾವನೆಯನ್ನು ಪಡೀತಾ ಇದ್ದಾರೆ. ಈ ಸಿನಿಮಾಗಳ ಜೊತೆಗೆ ಬ್ರ್ಯಾಂಡ್ಗಳ ಈ ರಾಯಭಾರಿಯಾಗಿ ಅಥವಾ ಸಹಭಾಗಿತ್ವ, ಅದು ಅಡ್ವರ್ಟೈಸ್ಮೆಂಟ್ಗೆ ಇವರು ಹಣವನ್ನು ಪಡೀತಾರೆ. ನಾಯಕಿಯರ ಮೇಲೆ ಸಹಜವಾಗಿಯೇ ಹಣದ ಸುರಿಮಳೆಯನ್ನು ಸುರಿಸ್ತವೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು. ಉನ್ನತ ಬ್ರ್ಯಾಂಡ್ಗಳ ಪ್ರಚಾರದ ಮೂಲಕ ವರ್ಷಕ್ಕೆ ಸುಮಾರೊಂದು 9 ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಇನ್ನು ಇವರ ಸ್ನೇಹಿತ ವಿಜಯ್ ರೀತಿಯೇ ತ್ರಿಷಾ ಅವರು ಕೂಡ ರಿಯಲ್ ಎಸ್ಟೇಟ್ನಲ್ಲಿ ತನ್ನ ಬೃಹತ್ ಹೂಡಿಕೆಯನ್ನು ಹಾಕಿದ್ದಾರೆ. ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಹೈದರಾಬಾದ್ನಲ್ಲಿ ಒಂದು ಐಷಾರಾಮಿ ಬಂಗಲೆ ಹೊಂದಿದ್ದಾರೆ. ಅದರ ಬೆಲೆ ಈಗ ಸುಮಾರು ಒಂದು 6 ಕೋಟಿ ರೂಪಾಯಿ.
ಈ ತಾರೆ ಚೆನ್ನೈನಲ್ಲಿ ವಾಸಿಸುವಂಥ ಮನೆ ಕೂಡ ತುಂಬ ದುಬಾರಿಯಾಗಿದೆ. ಈ ಆಸ್ತಿ ಸುಮಾರು ಒಂದು 10 ಕೋಟಿಗೆ ಖರೀದಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ತ್ರಿಷಾಗೆ ವಿಜಯ್ ಅಂತೆ ಐಷಾರಾಮಿ ಕಾರ್ಗಳನ್ನು ತುಂಬ ಇಷ್ಟಪಡ್ತಾರೆ. ಅವರ ಗ್ಯಾರೇಜ್ನಲ್ಲಿ ಸುಮಾರು ಯಾರೂ ನೋಡಿರದಂತಹ ಮತ್ತು ಆಶ್ಚರ್ಯಚಕಿತವಾದಂತಹ ಮತ್ತು ಒಳ್ಳೆಯ ಬೆಲೆ ಬಾಳುವಂತಹ ಕಾಸ್ಟ್ಲಿ ಕಾರ್ಗಳನ್ನೇ ಹೊಂದಿದ್ದಾರೆ. 80 ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸ್ ಇದೆ. ಇನ್ನು 75 ಲಕ್ಷ ಮೌಲ್ಯದ BMW 5 ಸೀರೀಸ್ ಇದೆ. 60 ಲಕ್ಷ ಮೌಲ್ಯದ ರೇಂಜ್ ರೋವರ್ ಇವೋಕ್ ಮತ್ತು 63 ಲಕ್ಷದ ಮೌಲ್ಯದ ಮರ್ಸಿಡೀಸ್ ಬೆಂಜ್ ಈ ಕ್ಲಾಸಸ್ ಇರುತ್ತೆ. ಈ ಕಾರುಗಳನ್ನು ಇವರು ಬಳಕೆ ಮಾಡ್ತಾರೆ. ಅಲ್ಲಿಗೆ ಸಾಮಾನ್ಯವಾದಂಥ ಕಾರುಗಳು ಯಾವುದೂ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ವಿಜಯ್ ಬಳಿ ಸ್ವಿಫ್ಟು ಇನ್ನೊಂದು ಎಕ್ಸೆಲ್ ಆದರೂ ಇತ್ತು, ಇಲ್ಲಿ ತ್ರಿಷಾ ಬಳಿ ಅದನ್ನು ಕೂಡ ಇಲ್ಲ. ಹೈ ಕ್ಲಾಸ್ ಕಾರ್ಗಳನ್ನು ಇವರು ಬಳಕೆ ಮಾಡೋದು. ಇನ್ನು ಇವರು ಈ ತಮ್ಮ ಫ್ಯೂಚರ್ ಪ್ಲ್ಯಾನ್ಗೂ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೇವಿಂಗ್ಸು ಜೊತೆಗೆ ಇನ್ವೆಸ್ಟ್ಮೆಂಟ್ ಎರಡೂ ಕೂಡ ಸೇಫ್ ಆಗಿದೆ, ಎಷ್ಟು ಬೇಕಷ್ಟನ್ನು ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ನೋಡ್ತಾ ಹೋದರೆ ವಿಜಯ್ ಮತ್ತು ತ್ರಿಷಾ ಅವ್ರದ್ದು ಒಂದೇ ರೀತಿಯಾದಂಥ ಆಲೋಚನೆಗಳು ಈ ಸೇವಿಂಗ್ಸ್ ವಿಚಾರದಲ್ಲಿ ಅನ್ನೋದರಲ್ಲಿ ಡೌಟ್ ಇಲ್ಲ. ಒಟ್ಟಾರೆ ಇಲ್ಲಿ ಈ ಸಂಗೀತ ಅವರು ತ್ರಿಷಾ ಅವ್ರಿಗಿಂತನೂ ರಿಚ್ ಆಗಿದ್ದರೆ ಅವ್ರಿಗಿಂತನೂ ಕೂಡ ರಿಚ್ ಆಗಿ ವಿಜಯ್ ಇದ್ದಾರೆ ಅನ್ನೋದು ಈ ಆಸ್ತಿಗಳ ಲೆಕ್ಕಾಚಾರವನ್ನು ನೋಡಿದಾಗ ಗೊತ್ತಾಗುತ್ತೆ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಆಸ್ತಿಗಳ ಲೆಕ್ಕಾಚಾರವನ್ನು ನೋಡಿದಾಗ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.